को। अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवक ಅಂತ ಪೂಜ್ಯ ಅಶೋಕ್ ಸಿಂಗಾಜ್ ಅವರ ಕರೆ ರೋಮ ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ ಸೇವಕರಾಗಿ ಹಿಂದೂಗಳೇ. ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಾ ಇರುವಂತ ಸರಿಯು ನದಿಯನ್ನ ನಿಮ್ಮ ರಕ್ತಗಳ ಕಣಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಜರಿದಿರಿ ಕಾರ ಸೇವಕರೇ. ಅಶೋಕ್ ಸಿಂಗಾಜ್ ಅವರ ಆ ಕರೆಗೆ ಹೋಗೊಟ್ಟು ನನ್ನ ನಿಮ್ಮ ಹಿರಿಯರು ತಾತ ಮುತ್ತಾತಂದ್ರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಹರಿದು ಬಂದ್ರು ರಾಮ ಮಂದಿರದ ಹತ್ರ, ರಾಮ ಮಂದಿರದ ಕಾರ ಸೇವೆಗೋಸ್ಕರ. ಇಷ್ಟು ಜನ ತಾಯಂದ್ರು ಸೇರಿದ್ದೀರಾ, ತಾಯಂದ್ರು ನೆನ್ಪಿಟ್ಕೊಳ್ಬೇಕು. ಅಂದು ರಾಮ ಮಂದಿರಕ್ಕೋಸ್ಕರ ಕಾರ ಸೇವೆ ಮಾಡ್ಲಿಕ್ಕೆ ಹೋದಂತ 3.5 ಲಕ್ಷ ಜನ ಹಿಂದೂ ಕಾರ್ಯಕರ್ತರಲ್ಲಿ 36,000 ಜನ ಹೆಣ್ಮಕ್ಳು ತಾಯಂದ್ರು ಕಾರ ಸೇವಕರಾಗಿ ಅಯೋಧ್ಯೆ ಪುಣ್ಯಭೂಮಿಯಲ್ಲಿ ನಿಂತಿದ್ರು. ಆ 36,000 ಜನ ತಾಯಂದ್ರು ಅಂದು ತೋರಿದಂತ ರಾಮಭಕ್ತಿ, ಮುಂದೆ ಮಾತಾ ಉಮಾಭಾರತಿ, ಕಾವಿತೊಟ್ಟಂತ ಮಾತಾ ರಿತಂಬರಿ, ಜೊತೆಗೆ 36,000 ಜನ ತಾಯಂದ್ರು ಕೈ ಕೈ ಹಿಡಿದು ಮಾನವ ಸರಪಳಿಗಳನ್ನ ಮಾಡಿ 3 ಲಕ್ಷ ಜನ ಹಿಂದೂ ಕಾರ ಸೇವಕರನ್ನ ಹಿಂಬದಿಯಿಂದ ಅವರನ್ನ ನಡೆಸಿಕೊಂಡು ಬರೆದ ಮಾರ್ಗದರ್ಶನವನ್ನ ನೀಡ್ತಾ ಲಕ್ಷ ಲಕ್ಷ ಜನ ಕಾರ ಸೇವಕರು ಅಂದು ಅಯೋಧ್ಯೆ ಪುಣ್ಯ ಭೂಮಿನಲ್ಲಿತ್ತು. ರಾಮಲಲ್ಲಾ ಮಾಂಗೆ ಮಂದಿರ ವಹಿ ಬನಾಯಂಗೆ, ಬಚ್ಚಾ ಬಚ್ಚಾ ರಾಮ ಕಾ ಜನ್ಮ ಭೂಮಿಗೆ ಕಾಂತ ಅಂತ ರಾಮರಿಗೆ ಜಯಘೋಷಗಳನ್ನು ಹಾಕ್ತಾ ಕಾರ ಸೇವೆ ಸಾಕಾರಗೊಳಿಸಿದ್ರಲ್ಲ. ಆ ನಮ್ಮ ಪೂರ್ವಿಕರ ಆ ಸಂಘಟಿತ ಬಲದ ಪರಿಣಾಮ, ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂದಂತ ಪರಿಣಾಮ ಪ್ರತಿಫಲ ಇವತ್ತು 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾ ಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ ಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾರ ರಾಮ ಮಂದಿರ. ಆ ಒಂದು ರಾಮ ಮಂದಿರದನ್ನ ಜೀವಂತ ಸಾಕ್ಷಿಯಾಗಿ ನೋಡ್ಲಿಕ್ಕೆ